ವಾರ್ನರ್ ಅಂತಂದರೆ ಈ ಒಂದು ವಾರ್ನರ್ ಅಥವಾ ಟೀಸರ್ ಏನಂತ ಹೇಳ್ತೀವಿ, ಇದು ನಿಮ್ಮನ್ನು ನೋಡಿ ನಗುತ್ತೆ ಅಂತ ಹೇಳಿದರು. ಹಾಯ್ ಹಲೋ ಎಲ್ರಿಗೂ ದಿಲೀಪ್ ಟಾಕೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟೀಸರ್ ನೋಡಿರ್ತೀರಾ, ಟ್ರೈಲರ್ ನೋಡಿರ್ತೀರಾ. UI ಸಿನಿಮಾದ ವಾರ್ನರ್ ಅಂತ ರಿಲೀಸ್ ಮಾಡಿದ್ದಾರೆ. ಡಿಸೆಂಬರ್ 20ಕ್ಕೆ ಫಿಲಮ್ ರಿಲೀಸ್ ಆಗ್ತಾಯಿದೆ. ಬನ್ನಿ ಈ ವಾರ್ನರ್ ಬಗ್ಗೆ ಮಾತಾಡೋಣ. ದ ವರ್ಲ್ಡ್ ಲೀಡರ್ಸ್ ಗಿಫ್ಟೆಡ್ ಯು ಆ್ಯಂಡ್ ಐ ವಿತ್ ಏನೇನಿದೆ, ಏನೇನು ಪ್ರಾಬ್ಲಮ್ಸ್ ಇದೆ, ಈ ಲೀಡರ್ಸು, ಈ ಪೊಲಿಟಿಷಿಯನ್ಸು ಏನೇನು ಗಿಫ್ಟ್ ಮಾಡಿದ್ದಾರೆ. ಗ್ಲೋಬಲ್ ವಾರ್ಮಿಂಗ್ ಇದೆ, COVID-19 ಬಂತು, ಇನ್ಫ್ಲೇಷನ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು, ನಿಮಗೆ ಗೊತ್ತು, ತುಂಬ ಗ್ರಾಫಿಕ್ಸ್ ಫೀಲ್ಡಲ್ಲಾಗಿರ್ಬೋದು, ಕೋಡಿಂಗ್ ಫೀಲ್ಡಲ್ಲಾಗಿರ್ಬೋದು, ಹಾಗೆ ಅಕೌಂಟಿಂಗ್ ಡಿಪಾರ್ಟ್ಮೆಂಟಲ್ಲಾಗಿರ್ಬೋದು, ತುಂಬಾ ಜಾಬ್ಸ್ನ ಕಳ್ಕೊತಾ ಇದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಮೇಲೆ. ಹಾಗೆ ಅನ್ಎಂಪ್ಲಾಯ್ಮೆಂಟು ತುಂಬ ವರ್ಷಗಳಿಂದ ದೇಶದಲ್ಲಿರುವಂಥ ಒಂದು ಪ್ರಾಬ್ಲಮ್ಮು. ಯುದ್ಧಗಳು ನಡೀತಾ ಇದೆ. ದೇಶದ ನಡುವೆ ಯುದ್ಧ ನಡೆದ್ರೆ ಯಾವತ್ತಿದ್ರೂ ಎಕಾನಮಿ ಡೌನ್ ಆಗುತ್ತೆ, ಎಷ್ಟು ನಷ್ಟ ಆಗುತ್ತಲ್ವ. ಸೊ ಇಷ್ಟೆಲ್ಲ ಗಿಫ್ಟ್ನ ಕೊಟ್ಟಿದ್ದಾರೆ ನಮ್ಮ ವರ್ಲ್ಡ್ ಲೀಡರ್ಸ್ ಅಂತ ಉಪ್ಪಿ ಹೇಳ್ತಾ ಇದ್ದಾರೆ. ಈ ಒಂದು ವಾರ್ನರ್ನ ಬಿಗಿನಿಂಗಲ್ಲಿ ಬಾಳೆಹಣ್ಣಿಗಾಗಿ ರಕ್ತಪಾತ, ಅಂದರೆ ಒಂದು ಹೊತ್ತಿನ ಊಟಕ್ಕೋಸ್ಕರ ಜನ ಎಷ್ಟು ಪರದಾಡೋ ಅಂಥ ಸ್ಥಿತಿ ಬರುತ್ತೆ ಮುಂದೆ ಅಂತ 2014 ಈ ಥರ ಆಗ್ಬೋದು ಅಂತ ತೋರಿಸಿದ್ದಾರೆ. ಯಾಕೋ ಗೊತ್ತಿಲ್ಲ, ಉಪೇಂದ್ರ ಸರ್ ಸೂಪರ್ ಫಿಲಮಲ್ಲಿ ತುಂಬ ಆಶಾದಾಯಕವಾಗಿ ನಮ್ಮ ಬೆಂಗಳೂರು ಯಾವ ಥರ ಇರುತ್ತೆ, ವಿಧಾನಸೌಧ ಸುತ್ತಮುತ್ತ ಯಾವ ಥರ ಇರುತ್ತೆ ಅನ್ನೋ ಒಂದು ವಿಷನರಿ ಆದಂಥ ಒಂದು ಫಿಲಮ್ನ ತೋರಿಸಿದ್ರು. ಬಟ್ ಯಾಕೋ ಇವಾಗ ಪ್ರಜಾಕೀಯನ ಸ್ಥಾಪನೆ ಮಾಡಾದ್ಮೇಲೆ ತುಂಬ ಸಮಾಜದ ಮೇಲೆ ಒಂಥರ ಡಿಸಪಾಯಿಂಟ್ಮೆಂಟ್ ಹೊಂದಿರೋ ಥರ ಕಾಣಿಸುತ್ತೆ. ಸೊ ಹಾಗಾಗಿ ಅದನ್ನು ತಮ್ಮ ದೃಶ್ಯಾವಳಿಗಳ ಮೂಲಕ ತಂದಿದ್ದಾರೆ. ಧರ್ಮ 9, ಜಾತಿ 301ರಿಂದ 350. ಈ ಧರ್ಮ ಮತ್ತು ಜಾತಿ ಈ ಒಂದು ಟಾಪಿಕ್ನ ಯಾವುದೇ ಸಿನಿಮಾದಲ್ಲಿ ತೊಗೋಬೇಕಾದ್ರೆ ತುಂಬ ಯೋಚನೆ ಮಾಡಿ ತೊಗೊತಾಯಿದ್ರು. ಬಟ್ ಉಪೇಂದ್ರ ಸರ್ ಅವರು ಧರ್ಮ ಅಂತ ನೀಟಾಗಿ ಚೆನ್ನಾಗಿ ತೋರಿಸಿದ್ದಾರೆ. ಇದು ತುಂಬ ಯಾವ ಥರ ಇದು ಫಿಲಮ್ ರಿಲೀಸ್ ಆದಮೇಲೆ ಎಷ್ಟು ಕಾಂಟ್ರವರ್ಸಿ ಆಗುತ್ತೋ ಗೊತ್ತಿಲ್ಲ. ಇಷ್ಟು ಕಾಂಟ್ರವರ್ಸಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಇವಾಗ ಈ ಸದ್ಯದ ಮಟ್ಟಿಗೆ ಧರ್ಮ ಜಾತಿ ಅನ್ನೋದು ಎಷ್ಟು ಸಮಾಜದಲ್ಲಿ ಬೇರೂರಿದೆ ಅಂತ ನಾವು ತಿಳ್ಕೊಬೋದು. ಸೊ ಈ ಒಂದು ಟಾಪಿಕ್ನ ಇಲ್ಲಿ ಎತ್ತಿದ್ದಾರೆ. ನಮಗೆ ಗೊತ್ತು, ಒಂದು ಎಲೆಕ್ಷನ್ ನಡಿಬೇಕಾದ್ರೂ ಯಾವ ಜಾತಿಯವರು ಎಷ್ಟು ಜನ ಇದ್ದಾರೆ ಅಂತ ಟಿ ವಿನಲ್ಲೇ ರಾಜಾರೋಷವಾಗಿ ತೋರಿಸ್ತಾರೆ. ಒಂದು ಮಗು ಅಡ್ಮಿಷನ್ಗೆ ಹೋದಾಗ ಯಾವ ಜಾತಿ ಅಂತ ನಾವು ಮೆನ್ಷನ್ ಮಾಡಬೇಕು, ಜಾತಿ ಕಾಲಮ್ ಇದೆ, ಇದನ್ನೆಲ್ಲ ತೆಗಿಬೇಕು ಅಂತ ಉಪೇಂದ್ರ ಸರ್ ಅವರು ಎಷ್ಟೋ ಇಂಟರ್ವ್ಯೂಗಳಲ್ಲಿ ಹೇಳ್ತಾಯಿದ್ರು. ಇವಾಗ ಅದನ್ನು ಸಿನಿಮಾ ಒಂದು ದೊಡ್ಡ ಮಾಧ್ಯಮ, ತುಂಬ ವೈಡ್ ಆಡಿಯನ್ಸ್ಗೆ ವರ್ಲ್ಡ್ ವೈಡ್ ತಲುಪುವಂಥದ್ದು. ಈ ಒಂದು ಮಾಧ್ಯಮದ ಮೂಲಕ ಜಾತಿ ಧರ್ಮದ ಹಿಂದೆ ಹೋದರೆ ನಾಳೆ ದಿನ ಮಕ್ಕಳಿಗೆ ಧರ್ಮದ ಸೀಲ್ನ ಒತ್ತಬೇಕಾಗುತ್ತೆ, ಜಾತಿ ಮತ್ತು ಧರ್ಮದ ಸೀಲ್ನ ಒತ್ತಬೇಕಾಗುತ್ತೆ ಮಗು ಹುಟ್ಟಿದ ತಕ್ಷಣನೋ ಅಥವಾ ಒಂದಷ್ಟು ದೊಡ್ಡದಾದಮೇಲೆ ಅನ್ನೋ ಒಂದು ಮೆಸೇಜ್ನ ಕೊಡ್ತಾಯಿದ್ದಾರೆ. ಅನ್ನದ ಉಂಡೆಗಳನ್ನು ಕೊಡೋವಂಥ ಕೆಲಸ ಆಗುತ್ತೆ, ಫೋನ್ಗಳನ್ನು ಕೊಡೋವಂಥ ಕೆಲಸ ಆಗುತ್ತೆ. ಇವಾಗಿನ ಯೂತ್ಸು ತುಂಬ ಮೊಬೈಲ್ ಬಳಕೆಯಲ್ಲೇ ಮುಳುಗೋಗಿದ್ದಾರೆ. ಅವ್ರ ಏರಿಯಾದ MLA ಯಾರು ಅಂತ ಗೊತ್ತಿರಲ್ಲ, ಎಷ್ಟೋ ಜನಕ್ಕೆ ರಾಜ್ಯದ CM ಯಾರು ಅಂತ ಗೊತ್ತಿರಲ್ಲ. ಸೊ ಇದನ್ನು ಅವರು ಈ ಒಂದು ಸಿನಿಮಾದಲ್ಲಿ ಬಿಂಬಿಸೋಕ್ಕೆ ಹೊರಟಿದ್ದಾರೆ. ಅವ್ರು ಮುಂಚೆನೇ ಹೇಳಿದಾಗೆ ವಾರ್ನರ್ ಅಂತಂದರೆ ಈ ಒಂದು ವಾರ್ನರ್ ಅಥವಾ ಟೀಸರ್ ಏನಂತ ಹೇಳ್ತೀವಿ, ಇದು ನಿಮ್ಮನ್ನು ನೋಡಿ ನಗುತ್ತೆ ಅಂತ ಹೇಳಿದರು. ಸೊ ಅದೇ ಥರ ಇದು ನಮಗೆ ಒಂಥರ ಸೀರಿಯಸ್ ಮೋಡ್ಗೆ ತೊಗೊಂಡೋಗ್ತಾ ಇದೆ. ಇದೇ ಅಲ್ವ ನಮ್ಮ ಸಮಾಜದಲ್ಲಿ ಆಗ್ತಾ ಇರೋದು. ನೋಡಿ, ಎಲ್ಲೋ ಒಂದು ಚಂದ್ರಯಾನಕ್ಕೆ ನಾವು ಉಪಗ್ರಹನ ಉಡಾವಣೆ ಮಾಡಿದ್ರು ಕೂಡ ನಮ್ಮ ಚರಂಡಿ ವ್ಯವಸ್ಥೆ ಚೆನ್ನಾಗಿಲ್ಲ, ಅದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಹಾಗೆ ಎಷ್ಟೊಂದು ಮಿಸೈಲ್ನ ನಾವು ಎಲ್ಲಿ ಬಾರ್ಡರಲ್ಲಿ ಬೈ ಮಾಡ್ತಾಯಿದ್ದೀವಿ, ಆದರೆ ನಮ್ಮ ಸುತ್ತಮುತ್ತಲಿನ ಸಮಾಜ ಎಷ್ಟು ಒಂದು ದಟ್ಟ ದರಿದ್ರವಾಗಿದೆ ಅನ್ನೋದನ್ನು ಈ ಒಂದು ವಾರ್ನರಲ್ಲಿ ನೋಡ್ತಾ ಇದ್ದೀವಿ. 2040ಕ್ಕೆ ಇದೇ ಥರದ ಮೈಂಡ್ಸೆಟ್ಟು ಯೂತ್ಸಲ್ಲಾಗಲಿ ನಮ್ಮ ಸಮಾಜದಲ್ಲಿ ಮುಂದುವರೆದ್ರೆ ಇವ್ರು ತೋರಿಸಿರೋ ಅಂಥ ಘಟನೆ ನಡೆಯೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ಬೋದು. ಸೊ ಹಾಗೆಯೇ ಇದರಲ್ಲಿ ಗುರುಪ್ರಸಾದ್ ಅವ್ರನ್ನ ನೋಡ್ತೀವಿ. ತುಂಬ ಅದ್ಭುತವಾದ ಟ್ಯಾಲೆಂಟು. ಅವರ ಮಠ ಎದ್ದೇಳು ಮಂಜುನಾಥ ಇಂದ ತುಂಬ ಜನ ಫ್ಯಾನ್ ಆಗಿರೋರು ಇದ್ದಾರೆ. ಅವರು ಇತ್ತೀಚೆಗೆ ತೀರ್ಕೊಂಡ್ರು. ಅವರ ಕೊನೆ ಸಿನಿಮಾ ಇದು ಅಂತ ನನಗನ್ಸುತ್ತೆ. ಯಾರಿಗೊತ್ತು, ಇನ್ನೊಂದೆರಡು ಸಣ್ಣ ಪುಟ್ಟ ಸಿನಿಮಾಗಳನ್ನೂ ಕೂಡ ಅವರು ಮಾಡಿರಬಹುದು. ಸೊ ಗುರುಪ್ರಸಾದ್ ಅವ್ರನ್ನ ನಾವಿಲ್ಲಿ ನೋಡ್ತೀವಿ. ಈ ಸಾಧು ಸರ್ನ ಸ್ಟಾರ್ಟಿಂಗ್ಗೆ ತೋರಿಸ್ತಾರೆ.
ಅವರ ಕೊಲೆ ಆಗೋ ಥರದ್ದು ಒಂದು ಸೀನ್ ಇದೆ. ಸೊ ಅದು ಒಂದು ಕ್ಯೂರಿಯಾಸಿಟಿ ಹುಟ್ಟಿಸೋವಂಥ ಅಂಶ ಆಗಿರ್ಬೋದು ಮೂವಿನ ನೋಡೋದಕ್ಕೆ. ನೋಡಿ, ಅಲ್ಲಿ ವಾರಿಯರ್ ಅನ್ನೋ ವೇಷದಲ್ಲಿ ನಮ್ಮ ಉಪ್ಪಿ ಸರ್ ಬರ್ತಾ ಇರ್ಬೇಕಾದ್ರೆ ಚೌಕಾಬಾರ ಆಡ್ಕೊಂಡು ಹುಡುಗರು ಕೂತಿರ್ತಾರೆ. ಸೊ ಎಷ್ಟು ನಿಶ್ಚಿಂತೆಯಾಗಿ ಯಾವುದೇ ಒಂದು ಸಮಾಜದ ಬಗ್ಗೆ ಆಗಲಿ, ದೇಶದ ಏಳಿಗೆ ಬಗ್ಗೆ ಆಗಲಿ, ಅಭಿವೃದ್ಧಿ ಬಗ್ಗೆ ಆಗಲಿ ತಲೆ ಕೆಡಿಸ್ಕೊಳ್ದಲೆ ಯಾವ ಥರ ಚೌಕಾಬಾರ ಆಡ್ಕೊಂಡು ಕೂತಿದ್ದಾರೆ ಅನ್ನೋದನ್ನು ಇಲ್ಲಿ ಸಿಂಬಾಲಿಕಾಗಿ ತೋರಿಸ್ತಾ ಇದ್ದಾರೆ. ನಾವು ಈ ಮುಂಚೆ ಒಂದು ಸಾಂಗ್ ರಿಲೀಸ್ ಮಾಡಿದರು, ಟ್ರೋಲ್ ಆಗುತ್ತೆ ಸಾಂಗು. ಅದರಲ್ಲೇ ನಾವು ತುಂಬ ಒಂದು ಈ ರಾಜಕಾರಣಿಗಳು ಸಮಾಜಕ್ಕೆ ನೀಡ್ತಾ ಇರ್ತಕ್ಕಂಥ ಒಂದು ಕಳಪೆ ಅಭಿವೃದ್ಧಿಯನ್ನು ನಾವು ನೋಡ್ತಾ ಇದ್ವಿ. ಸೊ ಈ ಒಂದು ಸಿನಿಮಾ ನಮಗೆ ಬೇರೆ ಥರದ ವಿಷನರಿನ ಓಪನ್ ಮಾಡಿಕೊಡುತ್ತೆ. UI ಸಿನಿಮಾದ ಪ್ರೆಸ್ ಮೀಟಲ್ಲಿ ಒಬ್ಬ ಪತ್ರಕರ್ತೆ, ಸರ್ ಏನು ಸರ್ ಎಲ್ಲ ನಾಮ ಹಾಕ್ಕೊಂಬಿಟ್ಟಿದ್ದೀರಾ ಅಂತ ಕೇಳ್ತಾರೆ. ಆವಾಗ ನಿಮ್ಮ ಹಣೆ ಮೇಲೂ ನಾಮ ಇದೆ, ಕಾಣಿಸ್ತಾ ಇಲ್ವಾ? ನನಗೆ ಕಾಣಿಸ್ತಾ ಇದೆ ಅಂತ ಅಂದರು. ಅಂದರೆ ರಾಜಕಾರಣಿಗಳು ನಿಮಗೂ ಕೂಡ ನಾಮ ಹಾಕಿದ್ದಾರೆ, ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ಅನ್ನೋ ಒಂದು ಸಿಂಬಾಲಿಕ್ಕಾಗಿ ಹೇಳಿದರು. ಈ UI ಮೂವಿನ ಒಂದು ಸಿಂಗಲ್ ಸ್ಟೋರಿ ಲೈನ್ ಇದೇ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಉಪೇಂದ್ರ ಅವರು ಈ ಒಂದು ಸಾಮಾಜಿಕ ಕಳಕಳಿ ಇರುವಂಥ ಟಾಪಿಕ್ಸ್ನ ತುಂಬ ಹಿಂದೆನೂ ಕೂಡ ಟಚ್ ಮಾಡಿದರು. ಎಕ್ಸಾಂಪಲ್ ಆಪ್ರೇಷನ್ ಹಂತ ಆಗಿರ್ಬೋದು, ಸೊ ಹಾಗೆ ಸೂಪರ್ ಸಿನಿಮಾ ಆಗಿರ್ಬೋದು. ಈ ಥರ ಪ್ಯಾನಲ್ ಡಿಸ್ಕಷನ್ಗೆ ಪ್ರಜಾಕೀಯ ಅವರು ಸ್ಥಾಪನೆ ಮಾಡಿ ಕೂತ್ಕೊಂಡಾಗ ಎಲ್ಲ ಅಟ್ಯಾಕಿಂಗ್ ಮೋಡಲ್ಲಿ ಎಲ್ಲ ಡಿಸ್ಕಷನ್ ಮಾಡ್ತಾಯಿದ್ರು. ಅವ್ರು ಏನು ಅಂದ್ಕೊಂಡಿದ್ದಾರೆ, ಏನು ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದು ಈ ಒಂದು ಸಿನಿಮಾದಲ್ಲಿ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಡಿಸೆಂಬರ್ 20th ನಾನು ಕಾಯ್ತಾ ಇದ್ದೀನಿ. ಡಿಸ್ಟೋಪಿಯನ್ ಜಾನರ್ನ ಟಚ್ ಮಾಡಿರೋಂಥ ಮೊದಲ ಕನ್ನಡ ಸಿನಿಮಾ ಅಂದರೆ ತಪ್ಪಾಗಲ್ಲ ಅಂತ ಅಂದ್ಕೊಂಡು UI ಸಿನಿಮಾದ ವಾರ್ನರ್ ನೋಡಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ನಮಸ್ಕಾರ.